ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸಾಟರ್ಡೆ ಲಾಗ್ ಆಗಿರುತ್ತೆ. ಸಾಟರ್ಡೆ ನನ್ನ ಮಗಳು ಸ್ಕೂಲಲ್ಲಿ ಮತ್ತು ಪೇರೆಂಟ್ಸ್ ಓರಿಯೆಂಟೇಷನ್ ಇತ್ತು. ಟೀಚರ್ಸು ಮತ್ತು ಪೇರೆಂಟ್ಸು ಜೊತೆಗೆ ಕಮ್ಯುನಿಕೇಟ್ ಮಾಡೋದು, ಈಗ ಆ ಮಕ್ಕಳ ಬಗ್ಗೆ ಏನಾದರೂ ಹೇಳೋದಿದೆಯಾ ಅಥವಾ ನಾವು ಟೀಚರ್ಸ್ ಬಗ್ಗೆ ಹೇಳೋದು, ಈ ಥರ ಏನಾದ್ರೂ ಪ್ರಾಬ್ಲಮ್ಸು ಅಥವಾ ಸ್ಕೂಲ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಕ್ಕಂತ ಕರೆದಿದ್ರು. ಹಂಗಾಗಿ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಮಾರ್ನಿಂಗ್ ಇರೋದ್ರಿಂದ ನಾನು ಮಗಳಿಗೆ ಟಿಫನ್ ಮಾಡಿಸ್ಕೊಂಡು ಹೋಗಿದ್ದೆ. ಬೇಗನೆ ಹೊರಡಬೇಕಿತ್ತಲ್ಲ, ಹಂಗಾಗಿ ಸ್ವಲ್ಪ ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಇನ್ನೂ ಟಿಫನ್ ಮಾಡಿರಲಿಲ್ಲ ನಾನು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಅವಳಿಗೂ ಕೂಡ ಅಲ್ಲೇ ಇಡ್ಲಿ ತಿನ್ನಿಸ್ಕೊಂಡು ಬಂದೆ. ಸ್ವಲ್ಪ ಆರಾಮಿರಲಿಲ್ಲ. ಮನೆಗೆ ಬಂದ ತಕ್ಷಣ ಚಪಾತಿ ಮಾಡಿದ್ನ, ಹಂಗಾಗಿ ಚಪಾತಿ ಅವಳಿಗೆ ಕೊಟ್ಟರೆ ಸರಿಯಾಗಲ್ಲ ಮಾರ್ನಿಂಗೆ ಅಂತ ಅವ್ರ ಕ್ಯಾಂಟೀನಲ್ಲೇ ಸ್ಕೂಲಲ್ಲೇ ಇಡ್ಲಿ ತಿನ್ನಿಸ್ಕೊಂಡು ಬಂದೆ. ಇನ್ನು ನಮ್ಮ ಮನೆಯವ್ರ ಸ್ಕೂಲಲ್ಲಿ ಒಬ್ಬರು ಟೀಚರ್ಸ್ ರಿಟೈರ್ಮೆಂಟ್ ಫಂಕ್ಷನ್ ಇದೆ, ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇನ್ನೇನು ಮೀಟಿಂಗ್ ಬೇಗ ಮುಗೀತಲ್ವ, ಹಂಗಾಗಿ ಆ ಸ್ಕೂಲನ್ನು ಕೂಡ ನೋಡಿರಲಿಲ್ಲ ನಾನು. ಹೋಗಿಲ್ಲ, ನೋಡ್ಕೊಬಂದ್ರಾಯ್ತು ಅಂತ ಫೋನ್ ಮಾಡಿದೆ. ನಮ್ಮ ಮನೆಯವರು ಕೂಡ ರೆಡಿಯಾಗು ಬರ್ತೀನಿ, ಹೋಗಿ ಬರೋಣ ಆಯಿತು ಅಂತಂದ್ರೆ, ಅವ್ರು ಬರೋ ಅಷ್ಟೊತ್ತಿಗೆ ರೆಡಿಯಾಗೋಣ ಅಂತ ಹೊರಡ್ತಾ ಇದ್ದೆ. ಆ ಡ್ರೆಸ್ ಇನ್ನೇನು ಮಾಮೂಲಿ ಹಾಕ್ತೀವಲ್ವ, ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗಳು ಕೂಡ ಸ್ಯಾರಿನೇ ಹಾಕೋ ಬರ್ತಾರೆ, ಹಂಗಾಗಿ ನಾನು ಕೂಡ ಆ ಸ್ಯಾರಿನೇ ಹಾಕ್ಕೊಂಡೋದ್ರಾಯ್ತು ಅಂದ್ಕೊಂಡು. ಬಾರ್ಡ್ರ್ ಸೀರೆ ಆದರೆ ಬೇಗ ಉಡೋಕ್ಕಾಗಲ್ಲ, ಟೈಮ್ ಬೇರೆ ಆಗುತ್ತೆ ಅಂತ ಮಾಮೂಲಿ ಸೀರೆನೇ ತಗೊಂಡು ಹಾಕ್ಕೊಂಡ್ರಾಯ್ತು ಅಂತ ಗ್ರೀನ್ ಕಲರ್ ಸ್ಯಾರಿನೇ ತಗೊಂಡೆ. ಈ ಸೀರೆ ಬಂದುಬಿಟ್ಟು ನಮ್ಮಮ್ಮ ನನಗೆ ಬಾಗಣದಲ್ಲಿ ಕೊಟ್ಟಿದ್ದು. ತುಂಬ ಇಷ್ಟ ನನಗೆ, ಕಂಫರ್ಟಾಗಿ ಫೀಲ್ ಅನಿಸುತ್ತೆ, ಮತ್ತು ವೆಯ್ಟು ಕೂಡ ಅಷ್ಟಿಲ್ಲ, ಲೈಟ್ ವೆಯ್ಟಲ್ಲಿದೆ. ಕಲರ್ ಕೂಡ ತುಂಬ ಇಷ್ಟ. ಬ್ಲೌಸ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಹಂಗಾಗಿ ಇದನ್ನೇ ಹಾಕೊಂಡೋದ್ರಾಯ್ತು, ಬೇಗನೂ ಕೂಡ ಉಡ್ಬೋದು. ಮತ್ತು ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಮತ್ತು ಫಂಕ್ಷನ್ ಮುಗಿಸ್ಕೊಂಬರೋದು, ಏನಿಲ್ಲ ಅಂದರೂ 4-5 ಗಂಟೆ ಆದ್ರೂ ಈ ಸೀರೆಯಲ್ಲೇ ನಡೆಯುತ್ತೆ ಬಿಡು ಅಂತ ಇದೇ ಸೀರೆನೇ ತಗೊಂಡು ಇನ್ನೇನು ನಾವು ಕೂಡ ರೆಡಿ ಆದ್ವಿ. ನನ್ನ ಮಗಳಿಗೂ ಕೂಡ ಅವಳು ಸ್ಯಾರಿ ನೋಡಿ ಈ ಥರ ಡ್ರೆಸ್ ಹಾಕೊಂಡು ಸ್ವಲ್ಪ ಆರಾಮಿರಲಿಲ್ಲಲ್ಲ, ಸ್ವಲ್ಪ ಡಲ್ ಆಗಿದ್ಲು. ಪರವಾಗಿಲ್ಲ ಬಿಡು ಅಂತ ಲಂಗ ಬ್ಲೌಸ್ನೇ ಹಾಕ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಇನ್ನು ಅವ್ರ ಸ್ಕೂಲು ತುಂಬ ನಿಯರೇ ಆಗುತ್ತೆ, ಒಂದು 5 ಮಿನಿಟ್ಸಲ್ಲಿ ಅವ್ರ ಸ್ಕೂಲ್ ರೀಚ್ ಆದ್ವಿ. ಹೋಗಿ ಇನ್ನೇನು ಫಂಕ್ಷನ್ನಿಗೆ ಅಟೆಂಡ್ ಆಗಿಬಿಟ್ಟು ಅಲ್ಲೆಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೇ ನಮ್ಮ ಮನೆಯವ್ರ ಫ್ರೆಂಡ್ ಮನೆ ನಿಯರ್ ಆಗುತ್ತೆ, ಅವ್ರ ಮನೆಗೆ ಹೋಗ್ಬಿಟ್ಟು ಸಂಜೆ ಬಂದ್ವಿ. ಇನ್ನು ಮಂಡೇ ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು 12:50ಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಬಂದೆ ಮನೆಗೆ ಸ್ಕೂಲಿಂದ. ಇನ್ನು ಅವಳು ಬಂದ ತಕ್ಷಣ ನನಗೂ ಅವಳಿಗೂ ಹಾಫ್ ಆನ್ ಅವರು ಒಂದು ಡಿಸ್ಕಸ್ ನಡೆದ್ಬಿಡುತ್ತೆ. ಫಸ್ಟು ಸ್ಕೂಲಿಂದ ಬಂದ ತಕ್ಷಣನೇ ಹೇಳ್ತಾಳೆ ಸ್ಕೂಲಲ್ಲಿ ಏನು ನಡೀತು, ಅವ್ರ ಮ್ಯಾಮ್ ಜೊತೆ ಏನು ಮಾತಾಡಿದ್ಲು, ಅವ್ರ ಮ್ಯಾಮ್ ಏನು ಹೇಳಿದರು, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಹಾಗೆ ರೈಮ್ಸ್ ಯಾವ್ಯಾವ ಹೇಳ್ಕೊಟ್ರು, ಮತ್ತು ರೈಮ್ಸ್ ಪ್ರಾಕ್ಟೀಸಿಗೆ ಏನು ಕೊಟ್ಟಿದ್ದಾರೆ ಅಂತ ಎಲ್ಲ ಪಿನ್ ಟು ಪಿನ್ನು ನನಗೆ ಒಪ್ಪಿಸ್ಬಿಡ್ಬೇಕು. ಫಸ್ಟು ಬಂದ ತಕ್ಷಣ ನನಗೆ ಒಪ್ಸಿದಾದ್ಮೇಲೆ ಮತ್ತೆ ನಮ್ಮ ಮನೆಯವ್ರು ಬಂದ ತಕ್ಷಣ ಅವರಿಗೂ ಒಂದು ಅರ್ಧ ಗಂಟೆ ಏನು ಡಿಸ್ಕಸ್ ಮಾಡಿದೆ, ಏನು ಎತ್ತ ಅಂತ ಎಲ್ಲ ಹೇಳ್ತಾಳೆ. ಸಣ್ಣ ಮಕ್ಕಳಿದ್ರೆ ಹಂಗೆಲ್ವ. ಹಂಗೆ ಇವತ್ತು ಅವ್ರ ಮ್ಯಾಮು ಸ್ಕೂಲಲ್ಲಿ ರೈಟ್ ಮಾಡ್ಬೇಕಾರೆ ಅಮ್ಮ ಚೇರ್ ಮೇಲೆ ಹತ್ತಿ ಬಿದ್ದಿದ್ರು, ಕಾಲೆಲ್ಲ ಫ್ಯಾಕ್ಚರ್ ಆಗಿಬಿಟ್ಟಿತ್ತು ಗೊತ್ತಾ, ರಕ್ತ ಎಲ್ಲ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ಲು. ಪಾಪ ಎಷ್ಟು ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ಲು ಅಂದರೆ, ಅಷ್ಟೇ ಟೀಚರ್ಸು ಮತ್ತು ಮಕ್ಕಳ ಮಧ್ಯೆ ತಾಯಿಗಿಂತಲೂ ಹೆಚ್ಚಿನ ಬಾಂಧವ್ಯ ನಾವು ಕಾಣ್ಬೋದು. ಯಾಕಂದರೆ ಟೀಚರ್ಸ್ಗಳು ಅವ್ರ ಜೊತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದಾಗ ಅದೇ ಥರ ಫೀಲ್ ಆಗುತ್ತೆ ಅವ್ರಿಗೂ ಕೂಡ. ಹೋದ ತಕ್ಷಣ ಸ್ಕೂಲಿಗೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತಾರೆ, ಅವರೇ ಆ ತಾಯಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಪಾಪ ಎಷ್ಟು ಫೀಲ್ ಮಾಡ್ಕೊಂಡು ಹೇಳಿದ್ಲು ಅಂದರೆ, ನನಗೆ ಒಂಥರ ಕರಳೆಲ್ಲ ಮರಗಿತ್ತು, ಒಂಥರ ಆ ಥರ ಅನ್ನಿಸ್ಬಿಡ್ತು. ಇನ್ನು ನಾನು ರೈಮ್ಸ್ ಯಾವ್ದ್ಯಾವ್ದು ಹೇಳಿದ್ದಾರೆ ಅಂತ ನೋಡ್ತಾ ಇದ್ನೋ, ಅದನ್ನು ನಾನು ಹಂಗೆ ರೀಡ್ ಮಾಡ್ತಾಯಿದ್ದೆ. ಅವಳು ಹೇಳ್ತಾಯಿದ್ಲು, ರೀಡ್ ಮಾಡೋದಲ್ಲಮ್ಮ, ಅದು ರಾಗವಾಗಿ ಹೇಳೋದು ಅಂತ ಟೀಚರ್ಸ್ ಈ ಥರ ಹೇಳ್ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಾಯಿದ್ಲು. ಎಷ್ಟು ಬೇಗ ಸ್ಕೂಲಿಗೆ ಹೊಂದ್ಕೊಂಡಿದ್ದಾಳೆ ಅಂದರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಇಷ್ಟು ಚೆನ್ನಾಗಿ ಎಂದೂ ಕೂಡ ಅವಳು ಸ್ಕೂಲಿಗೆ ಹೋಗೋಕ್ಕೆ ಬೇಜಾರೇ ಮಾಡ್ಕೊಳಲ್ಲ. ಬೆಳಗ್ಗೆ ಎಬ್ಸಿದೆ ಅಂದರೆ ಸ್ಕೂಲಿಗೆ ಅಂತ ಒಂದು ಪಾಯಿಂಟ್ ಬಂತು ಅಂದರೆ ಎದ್ದು ಬಿಡ್ತಾಳೆ. ಎಂದೂ ಕೂಡ ಸ್ಕೂಲಿಗೆ ಹೋಗಲ್ಲ ಅನ್ನೋದು ಅವಳಿಗೆ ಮನಸ್ಸಿಗೆ ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಸ್ಕೂಲಿಗೆ ಅಡ್ಜಸ್ಟ್ ಆಗಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟ. ಫಸ್ಟು ಒಂದು 6 ತಿಂಗಳು ಸ್ಕೂಲಿಗೆ ಹೋಗಿದ್ಲು ಅಲ್ಲಿ ಮುದ್ದೇಬಿಳ್ದಲ್ಲಿದ್ದಾಗ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಸ್ಕೂಲಿಗೆ ಹೋಗೋಕ್ಕೆ ಹೊಂದ್ಕೊಳ್ತಾಳೋ ಏನು ಮಾಡ್ತಾಳೋ ಅಂದ್ಕೊಂಡಿದ್ದೆ. ಬಟ್ ಹಂಗೇನು ಮಾಡಲಿಲ್ಲ, ತುಂಬ ಇಷ್ಟಪಟ್ಟು ಹೋಗ್ತಾಳೆ. ಆ ಫ್ರೆಂಡ್ಸ್ ನೇಮ್ ಹೇಳೋದು, ಟೀಚರ್ಸ್ ನೇಮ್ ಹೇಳೋದು, ಅವರು ಏನೇನು ಹೇಳಿದರು, ಸ್ಟಾರ್ ಹಾಕಿದ್ರು, ಎಲ್ಲದನ್ನೂ ಹೇಳ್ತಾಳೆ. ಮತ್ತು ನೀಟಾಗಿ ಹೋಮ್ವರ್ಕ್ ಮಾಡ್ತಾಳೆ. ಹೋಮ್ವರ್ಕ್ ಡೈಲಿ ಮಿಸ್ ಮಾಡಲ್ಲ. ಅದು ಮ್ಯಾಮ್ ಹೇಳ್ತಾರೆ, ಎಲ್ಲರ ಬಗ್ಗೆನೂ ಒಂದೊಂದು ಕಂಪ್ಲೇಂಟ್ ಹೇಳಿದರೆ ಸ್ಟೂಡೆಂಟ್ ಬಗ್ಗೆ
ಇವಳ ಬಗ್ಗೆ ಒಂದು ಕಂಪ್ಲೇಂಟು ಹೇಳಲ್ಲಲ್ರಿ ಮ್ಯಾಮ್ ಅಂತ ಹೇಳ್ತೀನಿ. ಅವಳೇನು ಕಂಪ್ಲೇಂಟೇ ಇರಲ್ಲ ಅವಳದು. ಅಷ್ಟು ನೀಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾಳೆ. ಊಟ ಮಾಡೋದೊಂದೇ ಅವಳದು ಕಂಪ್ಲೇಂಟ್ ಅಂತ ಹೇಳ್ತಾರೆ. ಅಷ್ಟು ನೀಟಾಗಿ ಹೋಮ್ವರ್ಕ್ ಮಾಡೋದು, ಯೂನಿಫಾರ್ಮು, ಶೂಸು ಮತ್ತು ಅಷ್ಟೇ ಡಿಸಿಪ್ಲಿನಾಗೂ ಕೂಡ ಬರ್ತಾಳೆ. ನಾವು ಹೇಳಿದ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಾಳೆ. ಇಂಗ್ಲೀಷ್ನ ತುಂಬ ಬೇಗ ಕಮ್ಯುನಿಕೇಟ್ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಮನೆಯವರು ಕೂಡ ಹಂಗೆ ಹೇಳ್ತಾಯಿದ್ರು, ಇಂಗ್ಲೀಷ್ನ ಕಲಿಬೇಕಂದ್ರೆ ಫಸ್ಟು ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ವು ಅಂದರೆ, ನಮ್ಮ ಮನೇಲಿ ಯಾವಾಗಲೂ ಏನಾದರೂ ಅವಳು ಟಿ ವಿ ನೋಡಬೇಕು ಬೇಜಾರು ಅನ್ನಿಸ್ತು ಅಂದರೆ ನಾನು ಇಂಗ್ಲೀಷ್ ಚಾನಲ್ ಹಾಕ್ಕೊಟ್ಬಿಡ್ತೀವಿ. ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರಲ್ವ, ಅದೇ ಚಾನಲ್ಗಳು ನೋಡ್ತಾ ಇದ್ದರೆ ಅವರು ಕೂಡ ಬೇಗ ಗ್ರಿಪ್ ಇರುತ್ತೆ, ಚೆನ್ನಾಗಿ ಇಂಗ್ಲೀಷ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಂತ ಇಂಗ್ಲೀಷ್ ಚಾನಲ್ಲೇ ನಾವು ಜಾಸ್ತಿ ಹಾಕೋದು. ಹಂಗಾಗಿ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾಳೆ ಅವಳು. ಅವಳು ಹೇಳೋ ಕೆಲವೊಂದು ವರ್ಡ್ಸ್ಗಳು ನಮ್ಮ ಮನೆಯವರು ಹೇಳ್ತಾರೆ, ನನಗೆ ಗೊತ್ತಿರಲ್ಲ, ಅಷ್ಟು ಒಳ್ಳೊಳ್ಳೆ ಚೆನ್ನಾಗಿ ಫ್ಲೂಯೆನ್ಸಿ ಚೆನ್ನಾಗಿರುತ್ತೆ. ಮತ್ತು ವರ್ಡ್ಸ್ಗಳು ಕೂಡ ಮೀನಿಂಗ್ ಹೇಳೋದು, ಅದಲ್ಲಪ್ಪಾಜಿ ಇದು ಅಂತ ಹೇಳ್ತಾಳೆ. ಹಂಗಾಗಿ ಎಷ್ಟು ವರ್ಕ್ ಆಗ್ತೈತೆ ನೋಡು ಇಂಗ್ಲೀಷ್ ಚಾನಲ್ಗಳು ನೋಡಿದರೆ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಟಿ ವಿಗೆ ನಾವು ನೆಟ್ ಕನೆಕ್ಟ್ ಮಾಡ್ತೀವಿ. ಹಂಗಾಗಿ ನಾವು ಯಾವ್ದು ಚಾನಲ್ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಟಿ ವಿನ ನೋಡ್ಬೋದು. ಆವಾಗ ಬೇಗ ಇಂಗ್ಲೀಷ್ ಕ್ಯಾಚ್ ಮಾಡ್ಕೊತಾರೆ ಮಕ್ಕಳು. ಅದ್ರ ಜೊತೆಗೆ ಸ್ಕೂಲಲ್ಲೂ ಕೂಡ ಟೀಚರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರಲ್ವ, ಹಂಗಾಗಿ ಬೇಗ ಅಂಡರ್ಸ್ಟ್ಯಾಂಡು ಕೂಡ ಆಗುತ್ತೆ. ಹಾಗೆ ಪೇರೆಂಟ್ಸ್ಗಳು ಕೂಡ ತುಂಬ ಮುಖ್ಯ. ನಾವು ಕೂಡ ಹಂಗೇ ಅವ್ರ ಜೊತೆಗೆ ಸ್ವಲ್ಪ ಇಂಗ್ಲೀಷ್ನ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಆವಾಗ ಅವರಿಗೆ ಕಷ್ಟ ಅನಿಸಲ್ಲ, ಬೇಗ ಅರ್ಥ ಆಗುತ್ತೆ ಇಂಗ್ಲೀಷಲ್ಲೇ ಮಾತಾಡೋದು. ಈ ಥರ ಮಾತಾಡ್ತಾ ಇದ್ದರೆ ಬೇಸಿಕಲಿ ಬೇಗ ಅರ್ಥ ಮಾಡ್ಕೊಳ್ತವೆ ಮಕ್ಕಳು. ಈ ಒಂದು ಏಜಲ್ಲಿ ನಾವು ಎಷ್ಟೋ ಭಾಷೆನ ಕಲಿಸ್ಬೋದು ಮಕ್ಕಳಿಗೆ ಅಂತ ಹೇಳ್ತಾರೆ. ಹಂಗಾಗಿ ಯಾವುದೂ ಕೂಡ ಕಷ್ಟ ಅನಿಸಲ್ಲ. ನಾವು ಕಲಿಯೋದ್ರ ಮೇಲೆ ಕಲಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಇನ್ನು ಡೈಲಿ ಬಾಕ್ಸಿಗೆ ಕಟ್ತೀನಲ್ಲ ಲಂಚ್, ಅವಳು ಕೆಲವೊಂದು ಸಲ ಖಾಲಿ ಬರ್ತಾಳೆ, ಕೆಲವೊಂದು ಸಲ ಹಂಗೆ ಬರ್ತಾಳೆ. ಒಂದೊಂದು ದಿನ ಬಾಕ್ಸೇ ಓಪನ್ ಮಾಡಿರಲ್ಲ, ಹಂಗೆ ಮಾಡ್ತಾಳೆ. ಅದಕ್ಕೆ ನಾನೇನು ಮಾಡ್ತೀನಿ, ಬಂದ ತಕ್ಷಣ ಬಾಕ್ಸ್ ನೋಡಿಬಿಟ್ಟು ಊಟ ಮಾಡಿಲ್ಲ ಅಂದರೆ ಫಸ್ಟ್ ಅವಳಿಗೆ ಏನಾದರೂ ಬಿಸಿ ಅನ್ನ ಸಾಂಬಾರು ಏನಾದರೂ ಮಾಡಿಬಿಟ್ಟು ಫಸ್ಟ್ ಅವಳಿಗೆ ಊಟ ಮಾಡಿಸ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು 1 ಗಂಟೆ ಮಲಗ್ತಾಳೆ. 1 ಗಂಟೆ ಮಲಗಿ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಹೋಮ್ವರ್ಕ್ ಮಾಡೋದು, ಮತ್ತು ಒಂದು ಸ್ವಲ್ಪ ಟಿ ವಿ ಏನಾದರೂ ನೋಡ್ಕೊಂಡು ಮಲಗಿಬಿಡ್ತಾಳೆ. ಇದು ನಮ್ಮ ಮನೆ ಎಂಟ್ರೆನ್ಸು. ಫಸ್ಟ್ ಬಂದ ತಕ್ಷಣವೇ ದಿಸ್ ಈಸ್ ಮೈ ಹ್ಯಾಪಿ ಪ್ಲೇಸ್ ಅಂತ ಇದೆ. ನೋಡಿದ ತಕ್ಷಣ ಇನ್ನೂ ಒಂಥರ ಅಟ್ರ್ಯಾಕ್ಟಿವ್ ಆಗಿ ತುಂಬ ಖುಷಿ ಅನಿಸುತ್ತೆ ಅದನ್ನು ನೋಡಿದ ತಕ್ಷಣ. ಇನ್ನು ಸಂಡೇ ನಮ್ಮ ಮನೆಯವರು ಡಾಲೆಲ್ಲ ಎಲ್ಲೆಲ್ಲೋ ಇಟ್ಟಿದ್ವಿ ನಾವು, ತಂದೆಲ್ಲ ಓಪನ್ ಮಾಡಿ ತೆಗೆದಿಟ್ಟಲಿಲ್ಲೋ ಅವನ್ನೆಲ್ಲ ನೋಡಿಬಿಟ್ಟು ಇನ್ನೇನು ಬಾಡಿಗೆ ಮನೆಯಲ್ಲಿ ಮಳೆ ಅಂತೂ ಹೊಡೆಯೋಂಗಿಲ್ಲ, ಎಲ್ಲೆಲ್ಲಿ ಮಳೆಗಳು ಇದ್ದಾವೋ ಅಲ್ಲೇ ನಾವು ಹ್ಯಾಂಗ್ ಮಾಡಿದ್ರಾಯ್ತು ಅಂತ ಈ ಥರ ಐಡಿಯಾ ಮಾಡಿ ಹಾಕಿದ್ದಾರೆ. ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಅವತ್ತು ಹಿಂಗೆಲ್ಲ ಹಾಕ್ತಾಯಿದ್ರು, ನಾನು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಲಿಲ್ಲ. ನೆನ್ನೆ ನೋಡಿದ ತಕ್ಷಣ ಹಂಗೆ ವೀಡಿಯೋ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು, ಎಲ್ಲೆಲ್ಲಿ ಹ್ಯಾಂಗ್ ಮಾಡೋದಿದೆಯಾ ಅಲ್ಲೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು, ಹಂಗೆ ವೀಡಿಯೋ ಮಾಡ್ಕೊಂಡೆ. ಇನ್ನು ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದಾದಮೇಲೆ ಏನೇನು ಕೆಲಸ ಪೆಂಡಿಂಗ್ ಇದೆಯೋ ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಅವಳು ಕೂಡ ಈ ಊಟ ಮಾಡಿದ ತಕ್ಷಣ ಮಲಗಿಬಿಡ್ತಾಳೆ. ಆವಾಗ ಮೇಲಕ್ಕೆ ಹೋಗಿ ಬಟ್ಟೆ ಒಣಗಾಕ್ಬಿಡ್ಬೋದು ಆರಾಮಾಗಿ ಅಂತ ನಾನು ಈ ಟೈಮಲ್ಲೇ ಸ್ವಲ್ಪ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟೆ. ಇವಾಗ ಸ್ವಲ್ಪ ಬೆಂಗಳೂರಲ್ಲಿ ಮೋಡ ಆಗೋದು ಒಂದೊಂದು ಟೈಮು. ಸಂಜೆ ಬಿಸಿಲು ಚೆನ್ನಾಗಿ ಕಾಯ್ತಾಯಿತ್ತು. ಒಂದು ಸ್ವಲ್ಪ ಹೊರಗೆ ಹಾಕ್ಬಿಟ್ರೆ ಬೇಗ ಒಣಗ್ತವೆ. ಮಾಮೂಲಿಯಾಗಿ ಇನ್ನೇನು ವಾಷಿಂಗ್ ಮಿಷನಲ್ಲಿ ಅರ್ಧ ಡ್ರೈ ಆಗಿರ್ತಾವಲ್ಲ, ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿದ್ರೆ ಆಯಿತು ಅಂತ ನಾನು ಫಸ್ಟ್ ನನ್ನ ಮಗಳು ನಾವೆಲ್ಲ ಹಾಕ್ತೆ. ಅವಳು 2 ದಿನಕ್ಕೇ ಒಂದು ಸಲ ಹಾಕೋವಷ್ಟು ಬಟ್ಟೆ ಆಗಿಬಿಡ್ತವೆ. ಜಾಸ್ತಿ ಇಟ್ಕೊಂಡಷ್ಟು ಮತ್ತು ಒಣಗೋದು ಕಷ್ಟ ಅಂತ ನಾನು 2 ದಿನಕ್ಕೊಮ್ಮೆ ಹಾಕ್ಬಿಡ್ತೀನಿ. ಅವಳ ಒಂದು ಟೈಮು, ನನ್ನ ಒಂದು ಟೈಮು, ಮತ್ತು ನಮ್ಮ ಮನೆಯವರೇ ಒಂದು ಟೈಮ್, ಹಿಂಗೆ 3 ಸಲ ಆಲ್ಮೋಸ್ಟ್ ಅಲ್ಲಿ ಡೈಲಿ ವಾಶ್ ಮಾಡೋವೆಲ್ಲ ನಾನು ಕ್ವಿಕ್ ವಾಶಿಗೆ ಹಾಕೋದು. ಇನ್ನು ಇವಳು ನನ್ನ ಬ್ಯಾಗ್ ತಗೊಬಿಟ್ಟು ಎಲ್ಲ ಚೇಂಜ್ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾಳೆ ನೋಡಿರಿ. ನಾವು ಆಲ್ಮೋಸ್ಟ್ ಚೇಂಜ್ ಸಿಕ್ತು ಅಂದರೆ ನಮ್ಮ ಮನೆಯವರು ಅಷ್ಟೇ ಒಂದು ಡಬ್ಬಿಗೆ ಹಾಕಿಟ್ಬಿಡ್ತಾರೆ. ಅದನ್ನು ಒಂದು ಉಂಡಿಗೆ ಹಾಕ್ಬಿಟ್ಟು ಹಂಗೆ ಸೇವ್ ಮಾಡಿದ್ದೀವಿ. ಇದು ಡಬ್ಬಿ ತುಂಬಿದ ತಕ್ಷಣ ಅದಕ್ಕೆ ಹಾಕ್ತೀವಿ. ಅವಳು ಕೂಡ ಚೇಂಜ್ನೆಲ್ಲ ತಗೊಬಿಟ್ಟು ಡಬ್ಬಿ ತಗೊಂಡಿಟ್ಟಿದ್ದಾಳೆ ಅದಕ್ಕೆ ಹಾಕ್ತೀನಿ ಅಂತ. ಮಕ್ಕಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ, ನಾವು ಏನೆಲ್ಲ ಕೆಲಸ ಮಾಡ್ತೀವೋ ಅದನ್ನೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಹಂಗಾಗಿ ಅವ್ರ ಮಕ್ಕಳಿದ್ರಿಗೆ ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರೋದನ್ನೇ, ಒಳ್ಳೆಯದನ್ನೇ ಕೆಲಸನ ಮಾಡಬೇಕು. ಆವಾಗ ಒಳ್ಳೆಯದು ಬುದ್ಧಿನ ಕಲಿತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅನ್ಕೋತೀನಿ ನಾನು ಕೂಡ. ಇನ್ನು ಸಂಜೆ ನಮ್ಮ ಮನೆಯವರು ಸ್ವಲ್ಪ ಮಂಡಕ್ಕಿ ಹುರ್ಕೊಡಮ್ಮ ಅಂತ ಅಂದರು ಸ್ನ್ಯಾಕ್ಸಿಗೆ. ಇನ್ನು ಮಂಡಕ್ಕಿ ಹುರ್ಕೊಟ್ಟು ಆಮೇಲೆ ಟೀ ಕೊಟ್ರಾಯ್ತು ಅಂತ ಎಲ್ಲ ಜೋಡಿಸ್ಕೊಂಡೆ.
ನಾವು ಆಲ್ಮೋಸ್ಟ್ ಆಲ್ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದು ಕಡಿಮೆ. ನಮ್ಮ ಮನೆಯವರು ಅಷ್ಟೇ, ನಾವು ಅಷ್ಟೇ. ಅಪರೂಪ ಇಲ್ಲ ಒಂದು ಟೈಮ್ ಅಷ್ಟೇ ಏನಾದರೂ ತಂದು ತಿನ್ನೋದು. ಏನು ಬೇಕು ಅನಿಸುತ್ತೋ ಅದನ್ನು ಮನೆಯಲ್ಲೇ ಮಾಡಿಕೊಡ್ತೀನಿ. ಬಿಜಾಪುರ ಹೋದಾಗ ನಾವು ಚೂಡಾಕ್ಕೆ ಹಾಕೋದು ಮಸಾಲೆ ಖಾರ ಅಂತ ಬರುತ್ತಲ್ವ, ಅದನ್ನು ತಂದಿದ್ದೆ. ಅದನ್ನೇ ಸ್ವಲ್ಪ ಹಂಗೆ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೆ. ಅದನ್ನೇ ಚೂರು ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಚೂಡ. ಸೇಮು ಬಿಜಾಪುರದಲ್ಲಿ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ. ಇನ್ನು ಈ ಚೂಡ ಮಾಡೋಕ್ಕೆ ಮಾಮೂಲಿಯಾಗಿ ಶೇಂಗಾ ಮತ್ತು ಕಡಲೆಪಪ್ಪು ಅಂತಾರಲ್ಲ, ಕಡಲೆ ಅಚ್ಚಕಡಲೆ ಅಂತೀವಿ ನಾವು. ಅದನ್ನು ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಮಸಾಲೆ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅರಶಿನ ಪುಡಿ ಹಾಕ್ಬಿಟ್ಟು ಮಂಡಕ್ಕಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಚೂಡ ರೆಡಿ ಆಗುತ್ತೆ. ಇನ್ನು ನನ್ನ ಮಗಳು ಕೂಡ ಮಲಗಿದ್ಲು. ಸ್ವಲ್ಪ ರೆಸ್ಟ್ ಮಾಡಲಿ ಬಿಡು, ಮೊನ್ನೆ ಒಂದು ವಾರ ಆರಾಮಿರಲಿಲ್ಲಲ್ವ, ಯಾಕೋ ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇರ್ತಾಳೆ. ಹಂಗಾಗಿ ಚೆನ್ನಾಗಿ ರೆಸ್ಟ್ ಮಾಡಲಿ ಬಿಡು, ನಿದ್ದೆ ಹೋಗಿದ್ದಾಳೆ ಅಂತ ಅವಳನ್ನು ಕೂಡ ನಾವು ಎಬ್ಬಿಸಲಿಲ್ಲ, ಹಂಗೆ ಮಲಗಿದ್ಲು. ಇನ್ನು ನಾವು ಕೂಡ ಚೂಡ ಎಲ್ಲ ತಿಂದ್ಬಿಟ್ಟು ಟೀ ಕುಡಿದು ಸ್ವಲ್ಪ ಹೊತ್ತು ಅವಳು ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆಟ ಆಡಿ, ಅದಾದಮೇಲೆ ನಾನು ಅಡುಗೆ ಮನೆಗೆ ಅಡುಗೆ ಮಾಡೋಣ ಅಂತ ಹೋದೆ. ಇವರು ಕೂಡ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.